ಬೇಬಿ ಯಾಕೋ ಬೆಳಿಗ್ಗೆಯಿಂದ ಬಲ್ದಾಗ ಕಡಿತಾ ಇದೆ ಕಣೆ. ಹಂಗಿದ್ರೆ ಯಾವ ಕಡೆಯಿಂದಾದ್ರೂ ಚೆನ್ನಾಗಿ ದುಡ್ಡು ಬರುತ್ತೆ ಬಿಡಿ. ಹೌದಾ ಬೇಬಿ ಇವತ್ ಯಾಕೋ ಎಡ್ದಾಕಾಯಿ ಕಡಿತಾ ಇದೆ ಕಣೆ ಬೆಳಿಗ್ಗೆಯಿಂದ. ನನ್ ಜೊತೆ ಜಗಳ ರೆಡಿ ಆಗಿದ್ದೀರಾ ಅನ್ಸುತ್ತೆ. ಜಗಳ ಆಗುತ್ತೆ. ಹೌದಾ ಎಡ್ದಾಕಾಯಿ ಕಡಿದ್ರೆ ಜಗಳ ಆಡ್ತೀವ. ಬೇಬಿ ಬೆಳಿಗ್ಗೆಯಿಂದ ನಮ್ಮ ಮನೆ ಮುಂದೆ ಒಂದ್ ಕಾಗೆ ಅರಸ್ತಾನೆ ಇದೆ ಕಣೆ, ಕ್ಯಾ 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 ಅಂತ. ಹಂಗಾದ್ರೆ ಇವತ್ತು ಯಾವ್ದು ನಮ್ಮ ಮನೆಗೆ ನೆಂಟ್ರು ಬರ್ತಾರೆ. ಹೌದಾ ಮನೆ ಮುಂದೆ ಕಾಗೆ ಏರ್ಸಿದ್ರೆ ನೆಂಟ್ರು ಬರ್ತಾರಾ? ಬೇಬಿ ನಮ್ಮನೆ ಬೆಕ್ಕು ಬೆಳಿಗ್ಗೆಯಿಂದ ಮುಖ ತೊಳಿತಿದೆ ಕಣೆ. ಹಿಂಗ್ ಮುಖ ತೊಳಿತಾನೆ ಇರುತ್ತೆ ಕೈಯಲ್ಲಿ. ಬೆಕ್ಕು ಮುಖ ತೊಳೆದ್ರೆ ಮನೆಗೆ ಯಾರಾದ್ರೂ ನೆಂಟ್ರು ಬರ್ತಾರೆ, ಏನೋ ಸಿಹಿ ತರ್ತಾರೆ ಅಂತ. ಹೌದಾ ಬೇಬಿ ರಾತ್ರಿ ಮಧ್ಯರಾತ್ರಿ ಎಚ್ಚರ ಆಗಿತ್ತು ಕಣೆ. ಆ ನಾಯಿ ಪಕ್ಕದ ರೋಡಲ್ಲಿ ಇದೆಯಲ್ಲ ಒಂಥರ ಹತ್ತಂಗೆ ಅರಸ್ತಾನೆ ಇತ್ತು ಸುಮಾರು ಹೊತ್ತು. ನಾಯಿ ಹತ್ರ ಏನೋ ಕೆಟ್ಟ ಸುದ್ದಿ ಬರುತ್ತೆ, ಇಲ್ಲಾಂದ್ರೆ ಸಾವಿನ ಸುದ್ದಿ ಬರುತ್ತೆ ಅಂತಾರೆ. ಹೌದಾ ನಾಯಿ ಅಳೋದ್ರಿಂದ ಕೆಟ್ಟ ವಿಚಾರ ಬರುತ್ತಾ? ನಾಯಿಗಳು ಗೊತ್ತಾಗುತ್ತಂದ್ರೆ ಏನೋ ಕೆಟ್ಟದಿದೆ ಆಗುತ್ತೆ ಅಂತ. ಬೇಬಿ ಬೆಳಿಗ್ಗೆಯಿಂದ ಯಾಕೋ ಈ ಬಲ್ದ ಕಣ್ಣು ಹಿಂಗ ಹೊಡ್ಕೋತಾನೆ ಇದೆ ಕಣೆ. ಬಲ್ದ ಕಣ್ಣು ಹೊಡ್ಕೊಂಡ್ರೆ ಒಳ್ಳೇದು ಬಿಡ್ರಿ. ಏನ್ ಒಳ್ಳೇದಾಗುತ್ತೆ? ಗಂಡಸರಿಗೆ ಬಲ್ದ ಕಣ್ಣು ಹೊಡ್ಕೊಂಡ್ರೆ ಏನಾದ್ರೂ ಒಳ್ಳೇದಾಗೆ ಆಗತ್ತೆ ಅಂತಾರೆ. ಹೆಂಗಸ್ರಿಗೆ ಬಲ್ದ ಕಣ್ಣು ಹೊಡ್ಕೊಂಡ್ರೆ ಅದು ಏನೋ ಕೆಟ್ಟದಾಗತ್ತೆ ಅಂತಾರೆ. ಓಕೆ, ಗಂಡಸರಿಗೆ ಎಡ್ದ ಕಣ್ಣು ಹೊಡ್ಕೊಂಡ್ರೆ ಅವ್ರು ಕೆಟ್ಟದಾಗತ್ತೆ ಅಂತಾರೆ. ಹೆಂಗಸರಿಗೆ ಎಡ್ದ ಕಣ್ಣು ಹೊಡ್ಕೊಂಡ್ರೆ ಒಳ್ಳೇದು. ಆಪೋಸಿಟ್. ಗಂಡಸರಿಗೆ ಬಲ್ದ ಕಡೆ ಒಳ್ಳೇದು, ಹೆಂಗಸರಿಗೆ ಎಡ್ದ ಕಡೆ ಒಳ್ಳೇದು. ಎರಡು ಹೊಡ್ಕೊಂಡ್ರೆ ಹೊಡ್ಕೊಂಡ್ರೆ ನ್ಯೂಟ್ರಲ್, ಏನು ಆಗಲ್ಲ. ಬೇಬಿ ಬೆಳಿಗ್ಗೆಯಿಂದ ಯಾಕೋ ಇಲ್ಲಿ ತಿಕ್ಕ ಕಡಿತಾ ಇದೆ ಕಣೆ.